Hi, my lovely people. Welcome back to Spandana's ಕ್ಯೂಟಿ ಲಾಗ್. ಸೊ ನಾನು ನಿಮ್ಮ ಪ್ರೀತಿಯ ಸ್ಪಂದನ ಕ್ಯೂಟಿ. ನಾನು ಇವತ್ತು ಇಲ್ಲಿಗೆ ಬಂದಿರೋದು ಏನಪ್ಪ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಗೈಸ್ ಏನು ಗೊತ್ತಾ, ನಿನ್ನೆ ನಾನು ಹೋಗಿದ್ದೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಅಲ್ವಾ. ಅಲ್ಲಿ ನಾನು ತುಂಬ ಕಷ್ಟಪಟ್ಬಿಟ್ಟು, ತುಂಬ ಅಂದರೆ ತುಂಬ ಕಷ್ಟಪಟ್ಬಿಟ್ಟು ಜಸ್ಟ್ 1000 ರೂಪೀಸ್ಗೆ ನಾನು ಚಾಲೆಂಜಲ್ಲಿ ವಿನ್ ಆಗಿದ್ದೀನಿ ಇವತ್ತು. ಆಮೇಲೆ ನೋಡಿ, ಸೊ 1000 ರೂಪೀಸ್ಗೆ ನಾನು ಆ್ಯಕ್ಚುಲಿ ಪರ್ಚೇಸ್ ಮಾಡಿದ್ದೀನಿ. ಮಾಡಿಬಿಟ್ಟು ತುಂಬ ಕಷ್ಟ ಅಂದರೆ, ಆ್ಯಕ್ಚುಲಿ ನಾನು 3 ಅವರ್ಸ್ ಗೊತ್ತಾ, ಜಸ್ಟ್ 1000 ರೂಪೀಸ್ಗೆ ಶಾಪಿಂಗ್ ಮಾಡಿದ್ದು. 3 ಅವರ್ಸ್ ಟೈಮ್ ತಗೊಂಡೆ. ಆ್ಯಕ್ಚುಲಿ ಐ ಥಿಂಕ್ ಮನಿ ಏನಾದರೂ ಜಾಸ್ತಿ ತೊಗೊಂಡ್ಬಿಟ್ಟು ನಾನು ಮಾಡಿದ್ದೆ ಅಂತ ಅಂದಿದ್ರೆ, ಐ ಥಿಂಕ್ ನಾನು ಬೇಗನೆ ಮಾಡ್ತಾ ಇದ್ದೆ ಅಂತ ಅನ್ಕೋತೀನಿ. ಬಟ್ ನಾನು ಚಾಲೆಂಜ್ ತೊಗೊಂಡಿದ್ದೆ 1000ಗೆ ಅಲ್ವಾ. ಸೊ ತುಂಬ ಲೇಟ್ ಆಗೋಯ್ತು 1000ಗೆ ವರ್ತ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ, ನಾನು ಡಿಸೈನರ್ ಆಗಿರೋದಕ್ಕಿಂತ, ಸೊ ನಾನು ಡಿಸೈನರ್ ಆಗಿರೋದಕ್ಕೆ ನನಗೆ ಏನಂತ ಹೇಳಿದ್ರೆ, ಯಾವುದಾದ್ರೂ ಇವಾಗ ಕ್ಲಾತ್ ನೋಡಿದೆ ಅಂತಂದರೆ ಅದರಲ್ಲಿ ಡಿಫಾಲ್ಟ್ಸ್ ಎಲ್ಲ ನೋಡ್ತಾ ಇರ್ತೀನಿ. ಇದು ವರ್ತ್ ಇದೆನಾ ಇಷ್ಟಕ್ಕೆ ಅಂತ ಎಲ್ಲ ನನಗೆ ಅನಿಸುತ್ತೆ. ಸೊ ಅದಕ್ಕೆ ನಾನು ಬೇಗ ತೊಗೊಳಕ್ಕಾಗಲಿಲ್ಲ. ಅದು ಒಂದು ಮೇನ್ ರೀಸನ್. ದೆನ್ ನನಗೆ ನೆನ್ನೆ ಮಾಲ್ ಅಲ್ಲ, ನೆನ್ನೆ ನಾನು ಎಂತ ಬ್ರ್ಯಾಂಡ್ಸ್ ಎಲ್ಲ ನೋಡಿದೆ ಅಲ್ಲ. ಆ್ಯಕ್ಚುಲಿ ಬ್ರ್ಯಾಂಡ್ ಶಾಪ್ಸ್ ಎಲ್ಲ ಚೆನ್ನಾಗಿತ್ತು. ನನಗೆ ಬ್ರ್ಯಾಂಡಲ್ಲೆಲ್ಲ ತೊಗೋಬೇಕು ಅಂತ ಅನಿಸಿತ್ತು. ಬಟ್ ನಾನು ಆ ಬ್ರ್ಯಾಂಡ್ನೆಲ್ಲ ತೊಗೋಬೇಕು ಅಂದರೆ ನಾನು ಇನ್ನೂ ತುಂಬ ಗ್ರೋ ಆಗಬೇಕು. ನಾನು ಗ್ರೋ ಆಗಬೇಕು ಅಂತಂದರೆ ನನಗೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ನಾನಿವತ್ತು ಬಂದಿದ್ದೀನಿ ಫೋರಮ್ ಮಾಲ್ಗೆ. ಐ ಥಿಂಕ್ ಬ್ಯಾಂಗ್ಳೂರ್ ಸೌತ್ ಏರಿಯಾ ಅಲ್ಲಿ ಇದು ಬಿಗ್ಗೆಸ್ಟ್ ಮಾಲ್ ಅಂತ ನಾನು ಕೇಳಿದ್ದೀನಿ. ಬಟ್ ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ. ಸೊ ಇದು ಎಕ್ಸಾಕ್ಟ್ ಆನ್ಸರ್ ಏನು ಅಂತ ಹೇಳ್ಬಿಟ್ಟು ನನ್ನ ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ಗೈಸ್, ನೆನ್ನೆದ ವೇಟ್ ಮಾಡ್ತಾ ಇದ್ದೀರಾ ಅಲ್ವಾ, ಇನ್ನು 5 ಮಿನಿಟ್ಸಲ್ಲಿ ನಾನು ಔಟ್ಫಿಟ್ ರಿವೀಲ್ ಮಾಡ್ತೀನಿ. ಸೊ ನೋಡ್ಕೊಂಡು ಬನ್ನಿ ನನ್ನ ಔಟ್ಫಿಟ್ ಹೇಗಿದೆ ಅಂತ. ಗೈಸ್, ಆ್ಯಕ್ಚುಲಿ ನಾನು ನಿನ್ನೆ ತುಂಬ ಕಷ್ಟಪಟ್ಟಿದ್ದೀನಿ. ಆ್ಯಕ್ಚುಲಿ ಏನು ಮೇನ್ ಥಿಂಗ್ ಏನು ಅಂತ ಹೇಳಿದ್ರೆ, ನಾನು ನೆನ್ನೆ ಪೋಸ್ಟ್ ಮಾಡ್ತಾ ಇದ್ದೆ ಗೈಸ್ ವಿಡಿಯೋನ. ಬಟ್ ಆಗಲಿಲ್ಲ. ಯಾಕಂದರೆ ನಾನು ತುಂಬ ಅಂದರೆ ತುಂಬ ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ದೆ. ಸೊ ಮಾಡೋಕ್ಕಾಗಿಲ್ಲ ಗೈಸ್. ಸೊ ಇವತ್ತು ಮಾಡ್ತಾ ಇದ್ದೀನಿ. ನಾನು ಇಷ್ಟೊಂದೆಲ್ಲ ಕಷ್ಟಪಡ್ತಾ ಇದ್ದೀನಿ ಗೈಸ್. ಸ್ವಲ್ಪ ನನ್ನ ಏನು ಬೆಳೆಸಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸೊ ಐ ಡೋಂಟ್ ನೋ ಮಾಲಲ್ಲಿ ಕೂಡ ವಿಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ಅಂತ. ನಾನು ಸುಮ್ಮನೆ ಕ್ಯಾಶುವಲ್ ಆಗಿ ಮಾಡ್ತಾ ಹೋಗ್ತಾ ಇದ್ದೀನಿ ಗೈಸ್. ನೋಡೋಣ ಏನಂತ. ಸಮಥಿಂಗ್ ಹ್ಯಾಪನ್ ರೈಟ್. ಪಿಂಪಲ್ ಈ ಗೈಸ್, ವಾವ್, ಇಲ್ಲಿ ಲೈಟ್ ಬರ್ತಾ ಇರೋಕ್ಕೆ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ. ಗೈಸ್, ಇದನ್ನು ನೋಡಿ ಚೆನ್ನಾಗಿದೆ ಅಲ್ವಾ. ಐ ಲೈಕ್ ದಿಸ್ ಕ್ಲಿಪ್ಸ್. ನನಗೆ ತುಂಬ ಇಷ್ಟ ಆಯಿತು ಇದು ಕ್ಲಿಪ್ಸ್. ಆ್ಯಕ್ಚುಲಿ ಐ ಲುಕ್ ಕ್ಯೂಟ್ ಇನ್ ದಿಸ್. ಸೊ ಗೈಸ್, ಏನಂದರೆ ನಾನು ಹಾಕಿರೋ ಕಾಸ್ಟ್ಯೂಮ್ ಬಂದುಬಿಟ್ಟು ಇವತ್ತು, ಐ ಮೀನ್ ಎಲ್ಲರೂ ನೋಡ್ತಾ ಇಲ್ಲ, ಸ್ವಲ್ಪ ಜನ ಇಂಟ್ರೆಸ್ಟಿಂಗ್ ಆಗಿ ಸಮಥಿಂಗ್ ಸ್ಪೆಷಲ್ ಅನ್ನೋ ಥರ ನನ್ನನ್ನು ನೋಡ್ತಾ ಇದ್ದಾರೆ. ಐ ಥಿಂಕ್ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಲ್ವಾ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನೀವು ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ. ದೆನ್ ಮೋರ್ ಏನಪ್ಪ ಅಂತ ಹೇಳಿದ್ರೆ, ಸೊ ನಾನು ತಗೊಂಡಿರೋದು 1000 ರೂಪೀಸ್ಗೆ ಔಟ್ಫಿಟ್. ಸೊ ವರ್ತ್ ಇದೆನಾ ಇಲ್ವಾ ಅಂತ ಹೇಳ್ಬಿಟ್ಟು, ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಕಮೆಂಟಲ್ಲಿ ತಿಳಿಸ್ಕೊಡಿ. ಓಕೆ. ದೆನ್ ಅದೇ ನಾನು ಈ ಕಾಸ್ಟ್ಯೂಮ್ನ ಇವಾಗ ರಿವೀಲ್ ಮಾಡ್ತೀನಿ. ಓಕೆ. ಆ ಕಾಸ್ಟ್ಯೂಮ್ನ ನಾನು ಮಾಲಲ್ಲಿ ತೊಗೊಂಡಿದ್ದಿದ್ರೆ ಎಷ್ಟು ಕಾಸ್ಟ್ ಆಗ್ಬೋದಾಗಿತ್ತು ಅಂತಲೂ ಸೊ ಹೇಳಿ. ಇದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ ನನಗೆ, ಓಕೆನಾ. ಐ ಥಿಂಕ್ ಇಲ್ಲಿ ತೊಗೊಂಡಿದ್ದಿದ್ರೆ ತುಂಬ ಕಾಸ್ಟ್ಲಿ ಆಗ್ತಿತ್ತು ಈ ಥರ. ನಿಮ್ಗೆ ಗೊತ್ತಾಗುತ್ತೆ. ದೆನ್ ನಾನು ಕ್ಲಾತ್ ಕೂಡ ಯಾವುದು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ನಾನು ತೊಗೊಂಡಿರೋದು ಅದು ಇಲ್ಲಿ ಮಾಲಲ್ಲಾಗಿದ್ದರೆ ಎಷ್ಟು ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಹೇಳಿ ನನಗೆ. ಓಕೆನಾ ಗೈಸ್. ಏನು ಗೊತ್ತಾ, ನಾನು ಲೈಟಾಗಿ ಒಂದು ರ್ಯಾಂಪ್ ವಾಕ್ ಮಾಡಿಬಿಟ್ಟು ನಿಮಗೆ ನನ್ನ ಔಟ್ಫಿಟ್, ಐ ಥಿಂಕ್ ಔಟ್ಫಿಟ್ ಅನ್ನೋದಕ್ಕಿಂತ ಒಂದು ಹಾಂ, ನಾನು ವಿಡಿಯೋ ಅಲ್ಲಿ ಮಾಡಿದ್ದೀನಿ, ಐ ಮೀನ್ ಔಟ್ಫಿಟ್ ತೋರಿಸಿದ್ದೀನಿ. ಸೊ ಬ್ಯಾಗ್ನ ಒಂದು ರ್ಯಾಂಪ್ ವಾಕಲ್ಲಿ ತೋರಿಸ್ತೀನಿ ನಿಮಗೆ. ಓಕೆನಾ, ನೋಡಿ.
So guys, now that ಗೈಸ್ ಆಕ್ಚುಲಿ ಪರ್ಫೆಕ್ಟ್ ರ್ಯಾಂಪ್ ವಾಕ್ ಮಾಡಿಲ್ಲ, ನಾನು ಲೈಟಾಗಿ ಮಾಡಿದ್ದೀನಿ. ಸೊ ಹೇಗಿತ್ತು ಅಂತ ಹೇಳಿ, ನನ್ನ ರ್ಯಾಂಪ್ ವಾಕ್ ಕೂಡ ಹೇಗಿತ್ತು ಅಂತ ಹೇಳಿ, ದೆನ್ ಬ್ಯಾಗ್ ಕೂಡ ಹೇಗಿತ್ತು ಅಂತ ಹೇಳಿ, ಔಟ್ಫಿಟ್ ಕೂಡ ಹೇಗಿತ್ತು ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ತಿಳಿಸ್ಕೊಡಿ. ಆ್ಯಕ್ಚುಲಿ ನನಗೆ ರ್ಯಾಂಪ್ ವಾಕ್ ಅಂದರೆ ತುಂಬ ಇಷ್ಟ. ಮಾಡ್ತಿರ್ತೀನಿ ಅವಾಗವಾಗ, ಬಟ್ ತುಂಬ ಜಾಸ್ತಿ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇಲ್ಲ ನಾನು. ಇನ್ ಕೇಸ್ ಮಾಡಿದೆ ಅಂದರೆ ಐ ವಿಲ್ ಬಿ ದ ಪರ್ಫೆಕ್ಟ್ ರ್ಯಾಂಪ್ ವಾಕರ್ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಎಲ್ಲ ಟ್ರೈ ಮಾಡೋಣ ಗೈಸ್, ಒಂದಾದ್ಮೇಲೆ ಒಂದು. ಏನು ಗೊತ್ತಾ, ನಾನು ನಿನ್ನೆ ಸ್ಲಿಪ್ಪರ್ ತೊಗೋಬೇಕಂತನೂ ಅಂದ್ಕೊಂಡೆ ಆ್ಯಕ್ಚುಲಿ, ಬಟ್ ಸ್ಲಿಪ್ಪರ್ ತೊಗೊಳಕ್ಕಾಗಿಲ್ಲ, ಕಾಸ್ಟ್ ತುಂಬ ಹೇಳಿದ್ರು ಅವರು. ಸೊ ನಾನು 1000 ರುಪೀಸಲ್ಲೇ ಮ್ಯಾನೇಜ್ ಮಾಡಬೇಕಿತ್ತು ಅಲ್ಲ, ಸೊ ಆಗಲಿಲ್ಲ ಅದು. ಸೊ ಐ ಟುಕ್ ಬ್ಯಾಗ್ ತೊಗೊಂಡಿದ್ದೀನಿ. ಬ್ಯಾಗ್ ಕೂಡ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ದೆನ್ ಬ್ಯಾಗ್ ಯಾರ್ಯಾರಿಗೆ ಇಷ್ಟ ಆಗಿದೆ ಅಂತ ಹೇಳಿ, ಐ ಗಿಫ್ಟ್ ಫಾರ್ ದೆಮ್. ಐ ಮೀನ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೆನ್ ಅವರಿದ್ದ ಅಟ್ಲೀಸ್ಟ್ 10 ವ್ಯೂಸ್ ಮಾಡಿಸಿರ್ಬೇಕು ನನ್ನ ವಿಡಿಯೋ, ಅದು ನನಗೆ ವಿತ್ ಪ್ರೂಫ್ ಬೇಕು. ಸೊ ಇದನ್ನು ಮಾಡಿದ್ರೆ ನಾನು ಈ ಬ್ಯಾಗ್ನ ಗಿಫ್ಟ್ ಹಾಕ್ಕೊಡ್ತೀನಿ. ಐ ಥಿಂಕ್ ಯು ಲೈಕ್ ದಿಸ್ ಬ್ಯಾಗ್. ಆಲ್ಮೋಸ್ಟ್ ಗರ್ಲ್ಸ್ಗೆ ಇಷ್ಟ ಆಗ್ಬೋದು, ಸ್ವಲ್ಪ ಜನಕ್ಕೆ ಇಷ್ಟ ಆಗದೇನೂ ಇರ್ಬೋದು, ಸ್ವಲ್ಪ ಜನಕ್ಕೆ ಓಕೆ ಅನ್ನೋ ಥರನೂ ಇರ್ಬೋದು. ಇಷ್ಟು. ಸೊ ವಾಟ್ ನೆಕ್ಸ್ಟ್? ಸೊ ಗೈಸ್, ಏನು ಗೊತ್ತಾ, ನಾನು ಹೇಳಿದ್ದೆ ಅಲ್ವಾ ಆವಾಗಲೇ, ನನ್ನ ಔಟ್ಫಿಟ್ಗೆ ನಾನು ಫ್ಯಾಬ್ರಿಕ್ ಕೂಡ ಯಾವುದು ಅಂತ ಹೇಳ್ತೀನಿ. ಆ್ಯಂಡ್ ದಿಸ್ ಈಸ್ ಲೈಕ್ ಸ್ಯಾಟಿನ್, ಇದು ಬ್ಯಾಂಡ್ ಹಾಕಿರೋದು. ಆ್ಯಂಡ್ ದಿಸ್ ಈಸ್ ಡೆನಿಮ್, ಓಕೆ. ಆ್ಯಂಡ್ ನನ್ನ ಸ್ಕರ್ಟ್ ಬಂದ್ಬಿಟ್ಟು ಲೈಕ್ ಮಿಕ್ಸ್ ಇದೆ, ಕಾಟನ್ ವಿತ್ ನೈಲಾನ್ ಅನ್ನೋ ಥರ ಮಿಕ್ಸ್ ಇದೆ. ಏನು ಗೊತ್ತಾ, ಸೀರೆಯ ಒರಿಜಿನಲ್ ಬ್ರ್ಯಾಂಡ್ ಆಫ್ RCB ಜೆರ್ಸಿ ನೋಡಿ. ಏನಂತ ಹೇಳಿದ್ರೆ, ನಾನು ಇದು ಜೆರ್ಸಿ ಕೊಡ್ತೀನಿ ಅಂತ ಹೇಳಿದ್ದೆ. ಆ್ಯಕ್ಚುಲಿ ಯಾರು ಕರೆಕ್ಟಾಗಿ ಸ್ಕೋರ್ ಪ್ರಿಡಿಕ್ಟ್ ಮಾಡ್ತಾರೋ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ದೆ. ಬಟ್ ಏನಂತ ಹೇಳಿದ್ರೆ, ಯಾರು ಕೂಡ ಎಕ್ಸಾಕ್ಟಾಗಿ ಪ್ರಿಡಿಕ್ಟ್ ಮಾಡಿಲ್ಲ. ಆ್ಯಂಡ್ ಸ್ವಲ್ಪ ಜನ ಏನು ಅಂದರೆ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ನಾನು ಸಮ್ ಅದರ್ ಕ್ವಶನ್ಸ್ ಕೇಳಿದೆ ಅಲ್ವಾ, ಬ್ಯಾಟಿಂಗ್ ಫಸ್ಟು ಯಾರು ತಗೋತಾರೆ, ಚೇಸಿಂಗ್ ಯಾರು ತಗೋತಾರೆ, ಟಾಸ್ ಯಾರು ವಿನ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಕೂಡ ನೀವು ಕೇಳ್ತಾ ಇದ್ದೀರಾ ಜರ್ಸಿ ಅಂತ ಹೇಳ್ಬಿಟ್ಟು ನನಗೆ ಕೇಳ್ತಾ ಇದ್ದೀರಾ. ಸೊ ನಾನು ಎಕ್ಸಾಕ್ಟಾಗಿ ಹೇಳಿದ್ದು ಸ್ಕೋರ್ ಪ್ರಿಡಿಕ್ಟ್ ಮಾಡೋಕ್ಕೆ, ಅದು ಒಂದಕ್ಕೆ ನಾನು ಕೇಳಿದ್ದು ಜರ್ಸಿ ಕೊಡ್ತೀನಿ ಅಂತ. ಬಟ್ ಇನ್ನು ಕೆಲವೊಂದು ಕ್ವಶನ್ಸ್ ನಾನು ಕೇಳಿರೋದಕ್ಕೆ ನಾನು ಹೇಳಿರಲಿಲ್ಲ. ಸೊ ಇದನ್ನು ಸ್ವಲ್ಪ ಕ್ಲಾರಿಟಿ ಕೊಟ್ಟಿದ್ದೀನಿ ಈ ವಿಡಿಯೋಲಿ. ಗೈಸ್, ಆ್ಯಕ್ಚುಲಿ ನಾನು ಸ್ಕರ್ಟ್ ಎಲ್ಲ ಟ್ರೈ ಮಾಡಿರೋದು ಫಸ್ಟ್ ಟೈಮ್. ಆ್ಯಂಡ್ ನನಗೆ ಅನಿಸಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಸ್ಕರ್ಟ್ ಆ್ಯಂಡ್ ಟಾಪಲ್ಲಿ. ದಿಸ್ ಔಟ್ಫಿಟ್ ಸೂಟ್ಸ್ ಫಾರ್ ಮೀ ಅಂತ ಅನಿಸಿದೆ ನನಗೆ. ಸೊ ನಿಮ್ಗೇನು ಅನಿಸ್ತು ಅಂತ ಹೇಳಿ ನನಗೆ. ಸೊ ಗೈಸ್, ನನ್ನ ಹೊಟ್ಟೆ ಹಸಿವಾಗ್ತಾ ಇದೆ, ಫಸ್ಟ್ ತಿನ್ನೋಣ ಅಂತ ಅಂದ್ಬಿಟ್ಟು ಇವಾಗ ಮೇಲೆ ಬಂದಿದ್ದೀನಿ. ಸೊ ತಿಂದ್ಬಿಟ್ಟು ನೆಕ್ಸ್ಟ್ ಮಾಡೋಣ. ಫಸ್ಟ್ ನಾನು ಚೆನ್ನಾಗಿದ್ದರೆ ಅಲ್ವಾ ವಿಡಿಯೋ ಮಾಡೋಕ್ಕಾಗೋದು, ದೆನ್ ವಿಡಿಯೋ ಚೆನ್ನಾಗಿದ್ದರೆ ಅಲ್ವಾ ನೀವು ಲೈಕ್ ಮಾಡೋದು. ಸೊ ಗೈಸ್, ಇವಾಗ ತಿಂದ್ಬಿಟ್ಟು ನೆಕ್ಸ್ಟ್ ನೋಡೋಣ ಗೈಸ್. ನನಗೆ ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ. ಫಸ್ಟ್ ಏನಾದರೂ ತಿಂದ್ಬಿಡೋಣ ಅಂತ ಹೇಳ್ಬಿಟ್ಟು ಬರ್ಗರ್ ಕಿಂಗ್ಗೆ ಬಂದಿದ್ದೀನಿ. ಸೊ
ಐ ಮೀನ್ ಮಾಲಲ್ಲೇ ಏನಾದರೂ ಆರ್ಡರ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ನಾನು ವೆಜಿಟೇರಿಯನ್, ಬಟ್ ಆದರೂ ನಾನ್ ವೆಜ್ ತಿಂತೀನಿ. ಇಲ್ಲಿದ್ದ ಒಂದು ತಗೊಂಡು ತಿಂದ್ರೆ ನಾನು ಅಲ್ಲಿ ತಗೊಂಡು ತಿಂದಿದ್ದು ನೋಡ್ಬಿಟ್ಟು ಏನೋ ಅನ್ಕೊಂಡ್ರಿ ಅಲ್ವಾ? ನನ್ಗೆ ಗೊತ್ತು, ಬಟ್ ನನ್ಗೆ ಗೊತ್ತಿತ್ತು ಇದು ಆರ್ಡರ್ ನಮ್ದೇ ಅಂತ. ಸೊ ಅಲ್ಲಿ ತಗೊಂಡು ತಿಂದೆ. ಬಟ್ ಅವ್ರು ನೋಡಿದ್ರು ನೋಡಿಲ್ವೋ ಗೊತ್ತಿಲ್ಲ, ಅವರು ನೋಡಿದ್ರೆ ಏನು ಹೇಳ್ತಾ ಇದ್ರು. ನನ್ ತುಂಬಾ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು ಗೈಸ್, ಅದಕ್ಕೆ ಸೊ ಫಸ್ಟ್ ಏನಾದ್ರು ತಿನ್ಬಿಡೋಣ ಅಂತ ಅನ್ಕೊಂಡೆ. ನನ್ನ ಹತ್ರ ಇವಾಗ ಅಮೌಂಟ್ ಸ್ವಲ್ಪ ಜಾಸ್ತಿ ಇಲ್ಲ, ಅದಕ್ಕೆ ಇದನ್ನ ತಿನ್ನೋಣ ಅಂತ ಹೇಳ್ಬಿಟ್ಟು ಬರ್ಗರ್ ಕಿಂಗ್ ಅಲ್ಲಿ ಬರ್ಗರ್ ಆರ್ಡರ್ ಮಾಡ್ಕೊಂಡಿದ್ವಿ. ಯಮ್ಮಿ ಯಮ್ಮಿ. French fries, Coke, ketchup. This is chicken burger. I mean ನಾನ್ ವೆಜ್ ತಿಂತಾ ಇದ್ದೀನಿ. ಆ್ಯಕ್ಚುಲಿ ನಾನು ಬಂದ್ಬಿಟ್ಟು ವೆಜಿಟೇರಿಯನ್, ಬಟ್ ಸ್ವಲ್ಪ ಅಷ್ಟೇ ಚಿಕನ್ ತಿಂತೀನಿ. ಚಿಕನ್ ಮೀನ್ಸ್ ನೋ ನಾನೇನು ತಿನ್ನಲ್ಲ, ಸುಮ್ಮನೆ ಹೇಳಿದ್ದು. ಇದು ವೆಜ್ ಬರ್ಗರ್. ಕಾಮಿಡಿ ಮಾಡಿದ್ರೆ ಸೀರಿಯಸ್ ಆಗಿ ನೋಡ್ತಾ ಇರ್ತೀರಲ್ವಾ? ವೆಜಿಟೇರಿಯನ್ಸ್ ಬಿಡಿ. ಇವಾಗ ನನ್ನ ಫ್ಯಾಮಿಲಿ ನೋಡ್ಬಿಟ್ಟು ಇವಾಗ ಏನು ಅನ್ಕೋತಾ ಇರುತ್ತೆ ಅಂದ್ರೆ, ಅಯ್ಯೋ ದೇವ್ರೆ, ಇವಳನ್ನ ಯಾಕಪ್ಪ ಬೆಂಗಳೂರಿಗೆ ಕಳಿಸ್ದೆ, ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟವಳೆ ನಾನ್ ವೆಜ್ ಎಲ್ಲ ತಿನ್ನೋಕೆ ಅಂತ. ನೋ ಆ್ಯಕ್ಚುಲಿ ದಿಸ್ ಈಸ್ ವೆಜ್ ಬರ್ಗರ್ ಗೈಸ್ ತಿಂತಾ ಇರೋದು. ಬೇಕಂದ್ರೆ ತೋರಿಸ್ತೀನಿ, ನೀವು ಬೇಕಂದ್ರೆ ಬನ್ನಿ. ತಿಂತೀರಾ? ತಿನ್ನಕ್ಕಾಗಲ್ಲ ತಾನೆ. ಗೈಸ್ ನಾನೊಂದು ಸೌಂಡ್ ಮಾಡ್ಲಾ? ಅದ್ಯಾರೋ ಮಾಡ್ತಾರಲ್ಲ, ಸಿಹಿ ಕೈ ಚಂದ್ರು ಸಮಥಿಂಗ್. ಚೆನ್ನಾಗಿದೆ ಗೈಸ್. ನಾಳೆ ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಚೆನ್ನಾಗಿ ತಿನ್ಬೇಕು ಇವತ್ತು. ಐ ಮೀನ್ ಡೈಲಿ ಚೆನ್ನಾಗಿ ತಿಂತಾ ಇರ್ಬೇಕು. ನಾವು ನಾಳೆ ಇರ್ತೀವೋ ಗೊತ್ತಿಲ್ಲ, ಇರ್ತೀವೋ ಇರಲ್ವೋ. ಕನ್ನಡ ಸ್ವಲ್ಪ ಅಡ್ಜಸ್ಟ್. ನಾನು ಹಂಗೆಲ್ಲ ತಿನ್ನಲ್ಲ, ಡೀಸೆಂಟ್. ನಾನು ತಿನ್ನೋದು ಹೆಂಗ್ ಗೊತ್ತಾ? ಒಬ್ಬರೊಬ್ಬರು ಹುಡುಗಿರು ಎಷ್ಟು ಸ್ಟೈಲಿಶ್ ಆಗಿ ತಿಂತಾರೆ. ಲಿಪ್ಸ್ಟಿಕ್ ಎಲ್ಲ ಹೋಗ್ಬಾರ್ದು. ಟಿಶ್ಯೂ ನಾನು ತಿನ್ನೋದು ಹೆಂಗ್ ಗೊತ್ತಾ? ಚೆನ್ನಾಗಿದೆ ಗೈಸ್, ನನಗೆ ಇಷ್ಟ. ನನಗೆ ಇಷ್ಟ ತಿನ್ನೋಕೆ ಕೆಲವೊಂದು ಲೈಕ್ ಫೇವ್ರೆಟ್ ಅಂತ ಇದೆ. ಬಟ್ ಏನು ಗೊತ್ತಾ, ನನ್ನ ಎಷ್ಟು ತಿಂದ್ರು ದಪ್ಪನೇ ಆಗ್ತಾ ಇಲ್ಲ ಗೈಸ್. ಅದೇ ಮೇನ್ ಪ್ರಾಬ್ಲಮ್. ಬಟ್ ಇಟ್ಸ್ ಓಕೆ, ಹಿಂಗೇನೆ ಚೆನ್ನಾಗಿದ್ದೀನಿ ಅಲ್ವಾ ನಾನು. ಅಂಕಲ್ ನಾನು ಹಿಂಗೆ ನೋಡ್ಕೊತಾ ಹೋದ್ರು, ನನ್ಗೆ ಹೊಟ್ಟೆ ನೋವು ಬರುತ್ತೆ ಹಂಗ್ ನೋಡ್ಕೊಂಡು ತಿನ್ನೋದನ್ನ. ಗೈಸ್ ಫೈನಲಿ ಎಲ್ಲ ತಿಂದು ಹಾಕ್ಬಿಟ್ಟೆ. ಇವಾಗ ಇದೊಂದು ಸ್ವಲ್ಪ ಇದೆ, ಫುಡ್ ಖಾಲಿ ಮಾಡೋಣ. ಗೈಸ್ ಫೈನಲಿ ಖಾಲಿ ಮಾಡಿದೆ. ಐಸ್ ಕ್ಯೂಬ್ಸ್ ಉಳಿದಿದೆ. ನನಗೆ ಎವ್ರಿ ಟೈಮ್ ಬಂದಾಗ ಕೋಕ್ ಕುಡಿಬೇಕಾದ್ರೆ
ಇದು ಐಸ್ ಕ್ಯೂಬ್ಸ್ ಲಾಸ್ಟ್ ಅಲ್ಲಿ ಉಳ್ದಿರುತ್ತೆ. ನನ್ಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ ಇದನ್ನ. ಬಟ್ ಹಂಗೆ ಒಂದು ತಿನ್ನಕ್ಕಾಗಲ್ಲ ನೋಡಿ, ಬರಲ್ಲ ಹಿಂಗೆಲ್ಲ. ಬಟ್ ಇದೆಲ್ಲ ಅದ್ರಲ್ಲಿ ಮೆಲ್ತಾ ಇದ್ರೇನೆ ಚೆನ್ನಾಗಿ ಅಲ್ವಾ ಅಂತ ಹೇಳಕ್ಕಾಗಲ್ಲ ಗೈಸ್. ಸೊ ಗೈಸ್ ಏನ್ ಗೊತ್ತಾ, ಇಲ್ಲಿ ಬಂದ್ಮೇಲೆ ನನಗೆ ಎಲ್ಲ ಥರನೂ ಆ್ಯಕ್ಚುಲಿ ಫುಡ್ ತಿಂದಿದ್ದೀನಿ. ನನಗೆ ಮೋಮೋಸ್ ಅಂದರೆ ಐ ಹೇಟ್ ಮೋಮೋಸ್, ಐ ಡೋಂಟ್ ಲೈಕ್. ಸೊ ಮೋಮೋಸ್ ಬಿಟ್ಬಿಟ್ಟು ಬೇರೆ ಏನಾದರೂ ತಿನ್ನೋಕ್ಕೆ ಸ್ಪೆಷಲ್ ಆಗಿ ಡಿಫ್ರೆಂಟ್ ಆಗಿತ್ತು ಅಂತಂದರೆ, ಸೊ ನನಗೆ ಸೊ ಡಿಫ್ರೆಂಟ್ ಆಗಿತ್ತು ಅಂದರೆ ನನಗೂ ಸ್ವಲ್ಪ ಸಜೆಸ್ಟ್ ಮಾಡಿ. ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನು ಟ್ರೈ ಮಾಡ್ತೀನಿ. ಆ್ಯಂಡ್ ನನ್ನ ಜೊತೆಗೆ ಯಾರಿಗೆ ಈ ಥರ ಆಚೆ ಬರಬೇಕಂತ ಇಷ್ಟ ಇದೆ, ನೆಕ್ಸ್ಟ್ ವಿಡಿಯೋ ನೋಡೋಣ. ನೆಕ್ಸ್ಟ್ ವಿಡಿಯೋ ಅಂತಲ್ಲ, ಯಾವಾಗಾದರೂ ನೆಕ್ಸ್ಟ್ ವಿಡಿಯೋಸಲ್ಲಾಗಲಿ, ಹಾಂ ವಿಡಿಯೋಸ್ ನೆಕ್ಸ್ಟ್ ವಿಡಿಯೋ. ಬಟ್ ನೆಕ್ಸ್ಟ್ ವಿಡಿಯೋ ಅಂತಲೇ ಹೇಳಲ್ಲ ಪರ್ಟಿಕ್ಯುಲರ್ ಆಗಿ, ಬಟ್ ಯಾವುದಾದ್ರೂ ಒಂದು ವಿಡಿಯೋಲಿ ಜೊತೆಗೇನೆ ಬಂದ್ಬಿಟ್ಟು ತಿನ್ನೋಣ, ಓಕೆನಾ? ಸೊ ಗೈಸ್ ನೋಡಿ ನಾನು ಯಾವ ಥರ ಕಾಣಿಸ್ತಾ ಇದ್ದೀನಿ, ನನ್ನ ಔಟ್ಫಿಟ್ ಯಾವ ಥರ ಕಾಣಿಸ್ತಾ ಇದೆ, ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ತೀರಲ್ವಾ? ಸೊ ಹೇಳಿ, ಕಮೆಂಟಲ್ಲಿ ತಿಳಿಸ್ಕೊಡಿ. ಇನ್ನು ಆ್ಯಂಡ್ ನನ್ನ ವೀಡಿಯೋಸಲ್ಲಿ ಇನ್ನೂ ಏನೇನು ಚೇಂಜಸ್ ಬೇಕು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ. ನಾನು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ನೋಡಿ ಎಲ್ಲ ನನಗೆ ಈ ಥರ ಬ್ರ್ಯಾಂಡ್ಸ್ ನೋಡಿದ್ರೆ ಎವ್ರಿ ಟೈಮ್ ಅನ್ಸೋದು ಇದೇ ಥರ. ನಾನು ಈ ಥರ ಒನ್ ಟೈಮ್ ಮಾಲ್ಗೆ ಎಂಟ್ರಿ ಆದೆ ಅಂತ ಅಂದರೆ ನಾನು ಯಾವತ್ತೂ ಹಂಗೆ ರಿಟರ್ನ್ ಹೋಗಬಾರ್ದು, ನಾನೇನಾದರೂ ತೊಗೊಂಡೇ ಹೋಗಬೇಕು, ಅದು ಬ್ರ್ಯಾಂಡಲ್ಲಿ. ಸೊ ನಾನಿನ್ನು ಬ್ರ್ಯಾಂಡ್ ಎಲ್ಲ ತೊಗೋಬೇಕು ಅಂತ ಅಂದರೆ ಏನು ಮಾಡ್ಬೇಕು ಹೇಳಿ? ಫಸ್ಟು ನೀವು ನನಗೆ ಸಪೋರ್ಟ್ ಮಾಡಬೇಕು ಗೈಸ್. ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನಾನಿನ್ನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇವಾಗ ಪ್ರೀವಿಯಸ್ ವಿಡಿಯೋಸ್ ಎಲ್ಲ ಮಾಡಿದ್ದೀನಿ ಅಲ್ವಾ, ಅದೆಲ್ಲ ಓಕೆ, ಸ್ಟಾರ್ಟಿಂಗಲ್ಲೇ ಅಷ್ಟೊಂದು ಮಾಡಿದ್ದೀನಿ. ಆ್ಯಂಡ್ ಇನ್ನೂ ಒಂದು ಏನಪ್ಪ ಅಂದರೆ, ಫಸ್ಟೇ ವ್ಲಾಗ್ಸಲ್ಲಿ ನಾನು ನೋಡಿರೋ ಥರ ಯಾರೂ ಇಷ್ಟೊಂದು ಚೆನ್ನಾಗಿ ಮಾಡಿರಲ್ಲ. ಏನೋ ಸಮಥಿಂಗ್ ಸುಮ್ಮನೆ ಮಾಡಿ ಹಾಕಿರ್ತಾರೆ. ಬಟ್ ನಾನು ಎಲ್ಲ ತುಂಬ ಕಷ್ಟಪಟ್ಟು ಎಲ್ಲ ಟ್ರೈ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಹೆಲ್ಪ್ ನನಗೆ ಬೇಕು. ನಾನಿನ್ನೂ ಲೈಕ್ ಮುಂದೆ ಇನ್ನೂ ಚೆನ್ನಾಗಿ ಗ್ರೋ ಆದೆ ಅಂತ ಹೇಳಿದ್ರೆ ಇನ್ನೂ ತುಂಬ ಚೆನ್ನಾಗಿರೋ ಕಂಟೆಂಟ್ ಜೊತೆಗೆ ನಾನು ಬರ್ತೀನಿ, ನಿಮಗೆಲ್ಲ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತೀನಿ. ಗೈಸ್ ಆವಾಗಲೇ ಬಿದ್ದೋಗ್ಬಿಡ್ತಾ ಇದ್ದೆ ಕೆಳಗೆ ನಿಮ್ಮ ಜೊತೆಗೆ ಮಾತಾಡಿಕೊಂಡು. ನನಗೆ ಎಂಡ್ ಆಗಿರೋದೇ ಗೊತ್ತಾಗಿಲ್ಲ, ಬಿದ್ದೋಗ್ಬಿಡ್ತಾ ಇದೆ, ಜಸ್ಟ್ ಮಿಸ್. ಆಮೇಲೆ ಗೊತ್ತಾಯ್ತು, ಓ ಎಂಡ್ಗೆ ಬಂದಿದ್ದೀನಿ, ಸ್ವಲ್ಪ ತಿಳ್ಕೊಬೇಕು ಅಂತ. ನಿಮ್ಮ ಜೊತೆಗೆ ಮಾತಾಡ್ತಾನೆ ನಾನೆಲ್ಲ ಅಬ್ಸರ್ವ್ ಮಾಡಬೇಕು. ಆ್ಯಂಡ್ ಏನಂದರೆ ಇಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ, ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಇಲ್ಲಿ ಮಾಲ್ಸಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಗೊತ್ತಿಲ್ಲ ಗೈಸ್, ಮಾಡ್ತಾ ಇದ್ದೀನಿ. ಇನ್ ಕೇಸ್ ಯಾರಾದರೂ ಹೇಳಿದ್ರು ಆವಾಗ ಬೇಕಂದರೆ ಸ್ಟಾಪ್ ಮಾಡ, ಅಲ್ಲಿವರೆಗೂ ಸ್ಟಾಪ್ ಮಾಡೋದು ಬೇಡ. ಏನು ಗೊತ್ತಾ ಗೈಸ್, ನಾನು ಮರ್ತೆ ಹೋದೆ ಇದು ಹೇಳೋದು. ದಾವಣಗೆರೆಯಲ್ಲಿ ಆ್ಯಕ್ಚುಲಿ ನಾನು ಪ್ರಾಪರ್ ಬಂದುಬಿಟ್ಟು ದಾವಣಗೆರೆ ಅಂತ ಹೇಳಿದೆ ಅಲ್ವಾ, ನಾನು ದಾವಣಗೆರೆಯಲ್ಲಿ ಈ ಥರ ಮಾಲ್ಸ್ ಇಲ್ಲ. ಆ್ಯಕ್ಚುಲಿ ಒಂದೇ ಮಾಲ್ ಇರೋದು, SS ಮಾಲ್. SS ಮೀನ್ಸ್ ಶಾಮನೂರು ಶಿವಶಂಕರಪ್ಪ, ಅವ್ರದ್ದು ಒಂದೇ ಮಾಲ್ ಇರೋದು. ಆ್ಯಂಡ್ ಏನು ಅಂತ ಹೇಳಿದ್ರೆ ಆ ಮಾಲಲ್ಲಿ ಕೂಡ ಲೈಕ್ ಈ ಥರ ಬಿಗ್ ಬ್ರ್ಯಾಂಡ್ಸ್ದೆಲ್ಲ ಏನು ಸಿಗಲ್ಲ. ಲೈಕ್ ಅಲ್ಲಿ ನಾರ್ಮಲ್ ಆಗಿ ಸಿಗುತ್ತೆ ಗೈಸ್. ಏನು ಅಂತ ಹೇಳಿದ್ರೆ ಅನ್ಲಿಮಿಟೆಡ್, H&M, ಝುಡಿಯೋ, ಲೈಕ್ ದಿಸ್ ನಾರ್ಮಲ್ ಎಲ್ಲ ಸಿಗುತ್ತೆ. ಬಟ್ ಈ ಥರ ಎಲ್ಲ ಸಿಗಲ್ಲ, ಬಿಗ್ ಬ್ರ್ಯಾಂಡ್ಸ್ ಎಲ್ಲ ಅಲ್ಲಿ ಸಿಗಲ್ಲ. ಸೊ ದಾವಣಗೆರೆನೂ ಸ್ವಲ್ಪ ಐ ಮೀನ್ ತುಂಬ ಅಷ್ಟೊಂದು ಕೆಳಗೇನಿಲ್ಲ, ಓಕೆ ಥರ ಇದೆ. ಬಟ್ ಐ ಥಿಂಕ್ ಬೇರೆ ಸಿಟಿ ಕಂಪೇರ್ ಮಾಡಿಕೊಂಡ್ರೆ, ಅಂದರೆ ಈ ಥರ ಬಿಗ್ ಸಿಟಿ ಲೈಕ್ ಬ್ಯಾಂಗ್ಳೂರ್ ಥರ ಹೇಳ್ತಾ ಇಲ್ಲ, ಲೈಕ್ ನಾರ್ಮಲ್ ಸಿಟೀಸ್ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ನನಗೆ ದಾವಣಗೆರೆ ಓಕೆ ಅನಿಸುತ್ತೆ. ಬಟ್ ಗೈಸ್ ಇನ್ನೊಂದೇನು ಗೊತ್ತಾ,
ನನಗೆ ದಾವಣಗೆರೆ ಫುಡ್ ಬಿಟ್ರೆ ಇಲ್ಲಿ ಎಷ್ಟು ಸ್ಟಾರ್ಟಿಂಗಲ್ಲಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಅಂದರೆ ಫುಡ್ಗೆ ಅಡ್ಜಸ್ಟ್ ಆಗೋಕ್ಕೆ ಅದು ನನಗಷ್ಟೇ ಗೊತ್ತು. ಸೊ ಬೇರೆಯವರು ಈ ಥರ ನೀವು ನೋಡಿರ್ತೀರಲ್ವಾ, ನಿಮಗೂ ಇದು ಎಂತ ಎಂತ ಗೈಸ್, ನಿಮಗೂ ಇದು ಫೀಲ್ ಆಗಿರುತ್ತೆ ಅಲ್ವಾ, ನೀವು ಇದು ಕಷ್ಟಪಟ್ಟಿರ್ತೀರಾ, ಫುಡ್ ಅಡ್ಜಸ್ಟ್ ಆಗ್ತಾ ಇರಲ್ಲ. ಸೊ ಇದೆಲ್ಲ ನಿಮಗೂ ಅನಿಸಿರುತ್ತೆ ಅಲ್ವಾ. ಸೊ ನೀವು ಎಲ್ಲೆಲ್ಲಿದ್ದ ಬಂದಿರೋದು ಆ್ಯಂಡ್ ನಿಮ್ಗೆ ಯಾವ ಫುಡ್ ಇಷ್ಟ ಅಂತಲೂ ನಂಗೆ ತಿಳಿಸ್ಕೊಡಿ. ನನಗೆ ದಾವಣಗೆರೆ ಫುಡ್ ತುಂಬ ಅಡ್ಜಸ್ಟ್ ಆಗಿತ್ತು. ಬಟ್ ಇಲ್ಲಿಗೆ ಬಂದುಬಿಟ್ಟು ಸ್ವಲ್ಪ ಇವಾಗ ನಾನು ಬಂದುಬಿಟ್ಟು 1 ಇಯರ್ ಆಗಿದೆ. ಸೊ 1 ಇಯರಲ್ಲಿ ನಾನು ಆಲ್ಮೋಸ್ಟ್ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ಫುಡ್ಗೆ. ನಾನು ಮೊದಲೇ ವೀಕ್, ಕೇಳ್ತೀರಾ, ಇಲ್ಲಿಗೆ ಬಂದಮೇಲೆ ಫುಡ್ಡು ಇನ್ನೂ ಸ್ವಲ್ಪ ವೀಕ್ ಆಗಿಬಿಟ್ಟಿದ್ದೀನಿ. ಸೊ ಟ್ರೈ ಮಾಡೋಣ, ಅಡ್ಜಸ್ಟ್ ಆಗಲೇಬೇಕು. ಲೈಕ್ ಇವಾಗ ಏನಾದರೂ ಒಂದು ಮಾಡಲೇಬೇಕು ಅಂದರೆ ಏನಾದರೂ ಒಂದು ಏನಾದರೂ ಒಂದು ನಮ್ಗೆ ಬೇಕು ಅಂದರೆ ಏನಾದರೂ ಒಂದು ಸ್ಯಾಕ್ರಿಫೈಸ್ ಮಾಡಲೇಬೇಕಲ್ವಾ. ಸೊ ಆ ಥರ ನಾನು ಆ್ಯಂಡ್ ನಾನು ಇನ್ನೊಂದೇನು ಅಂದರೆ ನಾನು ಫ್ಯಾಮಿಲಿಗೆ ಬಿಟ್ಬಿಟ್ಟು ಯಾವತ್ತೂ ಇಲ್ಲ ಗೈಸ್. ಇಲ್ಲಿಗೆ ಬಂದಮೇಲೆ ನನ್ನ ಫ್ಯಾಮಿಲಿ ಬಿಟ್ಬಿಟ್ಟು ಇರೋದು. ಸೊ ಅದೆಲ್ಲ ಫೀಲ್ ಆಗುತ್ತೆ ನನಗೆ ಆ್ಯಕ್ಚುಲಿ. ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ, ಸ್ಯಾಕ್ರಿಫೈಸ್ ಮಾಡಲೇಬೇಕು ಗೈಸ್. ಏನಾದರೂ ಒಂದು ಬೇಕಂದರೆ ಮಾಡಲೇಬೇಕಲ್ವಾ. ಸೊ ಅದು ಒಂದು ತುಂಬ ಬೇಜಾರಿದೆ ದಾವಣಗೆರೆಯಲ್ಲಿ. ಸ್ವಲ್ಪ ಇಂಪ್ರೂವ್ ಆಗಬೇಕು ಆ ಮಾಲ್ ಅನ್ನೋದು ಅಷ್ಟೇ ಗೈಸ್. ಇವತ್ತಿನ ವಿಡಿಯೋ ಇಷ್ಟೇ. ಸೊ ನನ್ನ ಔಟ್ಫಿಟ್ ಎಲ್ಲ ನೋಡಿದ್ರಿ, ಯಾರ್ಯಾರಿಗೆ ಏನೇನು ಅನಿಸ್ತು ಅಂತ ಎಲ್ಲ ಕಮೆಂಟಲ್ಲಿ ತಿಳಿಸ್ಕೊಡಿ ನನಗೆ. ಓಕೆ ಗೈಸ್, ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾನು ಹೇಳ್ತಾ ಇರೋದೇನಪ್ಪ ಅಂದರೆ, ನೀವು ಸ್ಕಿಪ್ ಮಾಡ್ದೇ ನೋಡಿದ್ರಿ ಅಂದರೆ ನನ್ನ ವಿಡಿಯೋಲಿ ಏನಾದರೂ ಸಮಥಿಂಗ್ ಲೈಕ್ ನೋಡಿ, ಇವಾಗ ದಾವಣಗೆರೆ ಮಾಲ್ ಬಗ್ಗೆ ಹೇಳಿದೆ, ಈ ಥರ ಏನಾದರೂ ಒಂದು ಸಿಗ್ತಾನೆ ಇರುತ್ತೆ. ಬಟ್ ನನಗೆ ನೆನಪಿರಲ್ಲ, ನಾನೆಲ್ಲ ಸ್ಟಾರ್ಟಿಂಗಲ್ಲೇ ಹೇಳೋಕ್ಕಾಗಲ್ಲ. ಸೊ ನನಗೂ ನೆನಪಾಗಬೇಕಲ್ವಾ. ಇವಾಗ ಇಲ್ಲಿ ಮಾಲ್ಗೆ ಬಂದೆ, ಸೊ ನೆನಪಾಯಿತು ಮಾಲ್ ಬಗ್ಗೆ, ದಾವಣಗೆರೆ ಬಗ್ಗೆ, ಆ ಥರ. ಸೊ ನೀವು ಎಂಡ್ವರೆಗೂ ಸ್ಕಿಪ್ ಮಾಡ್ದೇ ವೀಡಿಯೋಸ್ನ ನೋಡಿದ್ರೇ ಸ್ವಲ್ಪ ಲೈಕ್ ಟಾಪಿಕ್ಸ್, ಕಂಟೆಂಟ್ ಏನಾದರೂ ಡಿಫ್ರೆಂಟಾಗಿ ಹೇಳಿರ್ತೀನಿ. ಓಕೆ ಗೈಸ್, ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್. ಸೊ ಡೋಂಟ್ ಮಿಸ್ ಟು ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್, ಶೇರ್. ನಾನು ನಿಮ್ಮ ಪ್ರೀತಿಯ ಸ್ಪಂದನ ಕ್ಯೂಟಿ. ಸೊ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.